ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಎನ್ಯುಮರೇಷನ್ ಫಾರಮ್ನ ಯಾವ ರೀತಿ ಫಿಲಪ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮದುವೆ ಆಗಿರ್ಬೋದು, ಮದುವೆನೇ ಆಗಿಲ್ದನೂ ಕೂಡ ಇರ್ಬೋದು, ಎರಡು ಜನಗಳು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ತುಂಬ ದಿನಗಳಿಂದ ನಮ್ಮ ಈ ಒಂದು ಚಾನಲ್ನಲ್ಲಿ SIR ಕುರಿತಾದ ವಿಡಿಯೋಗಳ ತುಂಬ ಮಾಡಿದ್ದೀನಿ. ಈ ಒಂದು ಎನ್ಯುಮರೇಷನ್ ಫಾರಮ್ನ ಕರೆಕ್ಟಾಗಿ ತುಂಬೋದು ಹೇಗೆ ಅಂತ ತುಂಬ ವಿಡಿಯೋಗಳು ಮಾಡಿದ್ದೀನಿ. ಅದರಲ್ಲೂ ತುಂಬ ಜನರು ಎಷ್ಟೇ ವೀಡಿಯೋ ಮಾಡಿ ತಿಳಿಸಿದ್ರು ಕೂಡ ಪದೇ ಪದೇ ಕ್ವಶನ್ ಕೇಳ್ತಾ ಇದ್ದಾರೆ. ಅದರಲ್ಲಿ ಮಹಿಳೆಯರೇ ಜಾಸ್ತಿ ಕೇಳ್ತಾ ಇದ್ದಾರೆ. ಸರ್, ನಾವು 2002ರ ಮತದಾರರ ಪಟ್ಟಿಲಿ ನಮ್ಮ ಹೆಸರಿಲ್ಲ, ನಾವೀಗ ಮದುವೆಯಾಗಿ ಗಂಡನ ಮನೇಲಿದ್ದೀವಿ, ನಾವು ಯಾವ ಡೀಟೇಲ್ಸ್ನ ಫಿಲ್ ಮಾಡಬೇಕು, ಇಲ್ಲಿ ಗಂಡನ ಡೀಟೇಲ್ಸ್ನ ಫಿಲ್ ಮಾಡಬೇಕಾ ಇಲ್ಲ ತಮ್ಮ ತಂದೆಯ ಮನೆ ಡೀಟೇಲ್ಸ್ನ ಫಿಲ್ ಮಾಡಬೇಕಾ ಅಂತ ಕೇಳಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ನೀವು 2002ರ ಮತದಾರರ ಪಟ್ಟಿಲಿ ನೀವು ಇಲ್ಲ ಅಂದರೆ ನೀವು ತಂದೆ ಮನೆ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ತಂದೆ ಮನೆಯ ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆ ಲೀಸ್ಟಲ್ಲಿ ನಾನು ತಂದೆ ಹೆಸರನ್ನ ಇಲ್ಲಿ ಬಂದು ಫಿಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ನೀವು ರೈಟ್ ಸೈಡಲ್ಲಿ ಅಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಹೆಸರು ಅನ್ನೋ ಜಾಗಕ್ಕೆ. ಈ ಒಂದು ಬಾಕ್ಸ್ಗೆ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಅಥವಾ ಅಜ್ಜ ಅಜ್ಜಿ ಹೆಸರು, ನಿಮ್ಮ ಫ್ಯಾಮಿಲಿಯ 4 ಜನರಲ್ಲಿ ಯಾರ್ದಾದ್ರು ಒಬ್ಬರದ ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗ್ತದೆ. ನಾನಿಲ್ಲಿ ತಂದೆ ಹೆಸರನ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪು ಮತದಾರರ ಗುರುತಿನ ಚೀಟಿ. ನಿಮ್ಮ ತಂದೆಯವರಿಗೆ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಅದನ್ನು ಖಾಲಿ ಬಿಡ್ಬೋದು. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಸಂಬಂಧಿಯ ಹೆಸರು, ಅಂದರೆ ನಾಗೇಗೌಡರ ಸಂಬಂಧಿಯ ಹೆಸರು. ನಾಗೇಗೌಡರ ಸಂಬಂಧಿಯ ಹೆಸರು ಯಾರು ಬರ್ತಾರೆ ಅಂದರೆ ಅವರ ತಂದೆಯ ಹೆಸರು ಬರ್ತಾರೆ. ಅಲ್ಲಿ ಅವರ ಹೆಸರನ್ನ ಬರೀಬೇಕಾಗ್ತದೆ. ಮತ್ತು ಅವ್ರಿಗೆ ನಾಗೇಗೌಡರಿಗೆ ಇರ್ತಕ್ಕಂಥ ಸಂಬಂಧ ಏನು ಅಂದರೆ ಅವರು ತಂದೆ ಆಗಬೇಕು, ಆ ರೀತಿ ಬರೀಬೇಕು. ಅವರು ನಿಮಗೆ ತಾತ ಆಗ್ತಾರೆ. ತದನಂತರ ಕೆಳಗಡೆ ಬಂದು ನಿಮ್ಮ ಜಿಲ್ಲೆ, 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ತಂದೆ ತಾಯಿಯವರ ವೋಟರ್ ಲಿಸ್ಟು ಎಲ್ಲಿದೆ ಅಂತ ಕೇಳುತ್ತೆ. ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯನ ಹಾಕಿ. ಹಾಗೆ ನಿಮ್ಮದು ವಿಧಾನಸಭಾ ಕ್ಷೇತ್ರ ಯಾವುದು. ಈಗ ಪ್ರಸ್ತುತ ನೀವು ಮದುವೆಯಾಗಿ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿರ್ಬೋದು, ಆದರೆ ನೀವಿಲ್ಲಿ ಎಂಟ್ರಿ ಮಾಡಬೇಕಿರೋದು ನಿಮ್ಮ ತಂದೆ ತಾಯಿಯವರ ವಿಧಾನಸಭಾ ಕ್ಷೇತ್ರ. ಸಪೋಸು ನಿಮ್ಮ ಜಿಲ್ಲೆನೇ ಬೇರೆ ಇರ್ಬೋದು, ಹಾಗೆ ನಿಮ್ಮ ರಾಜ್ಯನೇ ಬೇರೆ ಇರ್ಬೋದು, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನೇ ಬೇರೆ ಇರ್ಬೋದು. ಯಾವುದು ಇದ್ರೆ ಪ್ರಸ್ತುತ ನಿಮ್ಮ ತಂದೆ ತಾಯಿದು ಅದನ್ನು ಇಲ್ಲಿ ಬರೀಬೇಕಾಗ್ತದೆ. ಈಗ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಬಂದು, ಹಾಗೆಯೇ ವಿಧಾನಸಭಾ ಕ್ಷೇತ್ರದ ಹೆಸರು ಬಂದು ಬರೀಬೇಕು ಅಲ್ಲಿ. ತದನಂತರ ಭಾಗ ಸಂಖ್ಯೆ ಅಂತ ಬರುತ್ತೆ, ನಂತರ ಕ್ರಮ ಸಂಖ್ಯೆ ಅಂತ ಬರುತ್ತೆ. ಈ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ನಾನು ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಮೇಲ್ಭಾಗದಲ್ಲಿ ಭಾಗ ಸಂಖ್ಯೆ ಬರುತ್ತೆ. ಭಾಗ ಸಂಖ್ಯೆ ಅಂದರೆ ನಿಮ್ಮ ಬೂತ್ನ ಒಂದು ನಂಬರ್ ಆಗಿರುತ್ತೆ. ನಂತರ ಕ್ರಮ ಸಂಖ್ಯೆ ಬಂದು ನಿಮ್ಮ ಊರಿನ ಮತದಾರರಲ್ಲಿ ನೀವು ಎಷ್ಟನೇವರು, ಆ ಒಂದು ಕ್ರಮ ಸಂಖ್ಯೆ ನೀವು ಅಲ್ಲಿ ಬರೀಬೇಕಾಗ್ತದೆ. ತದನಂತರ ಸಿಂಪಲಾಗಿ ಕೆಳಗಡೆ ಬಂದು ನಿಮ್ಮ ಡೇಟ್ ಆಫ್ ಬರ್ತು, ಕರೆಂಟ್ ಡೇಟ್ ಆಫ್ ಬರ್ತು, ಈಗ ಪ್ರಸ್ತುತ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ನ ಹಾಕಿ. ನಂತರ ನಿಮ್ಮ ಬಳಿ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಎಂಟ್ರಿ ಮಾಡಬೇಕು. ಹಾಗೆಯೇ ಇಲ್ಲ ಅಂದ್ರೆ ಬೇಕಾದ್ರೆ ಖಾಲಿ ಬಿಡ್ಬೋದು. ನಂತರ ಮೊಬೈಲ್ ಸಂಖ್ಯೆನ ಕೇಳುತ್ತೆ, ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಿ. ಕೆಳಗಡೆ ಬಂದು ತಂದೆ ಅಥವಾ ಪೋಷಕರ ಹೆಸರು ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ತಂದೆ ಹೆಸರನ್ನ ಬರೀರಿ. ತದನಂತರ ತಂದೆ ಪೋಷಕರ ವೋಟರ್ ID ಕಾರ್ಡ್ ನಂಬರ್ ಇದೆ ಅಂತ ಕೇಳುತ್ತೆ, ಅದನ್ನು ನಾನು ಡ್ಯಾಶ್ ಅಂದರೆ ಬಿಡ್ತಾ ಇದ್ದೀನಿ. ನಂತರ ಕೆಳಗಡೆ ಬಂದು ತಾಯಿ ಹೆಸರು ಅಂತ ಕೇಳುತ್ತೆ, ಈ ಒಂದು ಕಾಲಮ್ಗೆ ನಿಮ್ಮ ತಾಯಿ ಹೆಸರನ್ನ ಬರೀರಿ. ಇಲ್ಲಿ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಆ ತಂದೆಯ ಜಾಗಕ್ಕೆ ಗಂಡನ ಹೆಸರನ್ನ ಬರೀಬೇಡಿ, ಅಲ್ಲಿ ತಂದೆ ಹೆಸರನ್ನೇ ಬರೀಬೇಕು. ಯಾಕಂದರೆ ಇಲ್ಲಿ ಮ್ಯಾಪಿಂಗ್ ಆಗ್ತಾ ಇರೋದು ನಿಮ್ಮ ತಂದೆ ಮನೆಯವ್ರ ಜೊತೆ, ಅದರಿಂದ ಅವ್ರ ಹೆಸರನ್ನ ಬರೀಬೇಕು. ನಂತರ ತಾಯಿಯ ವೋಟರ್ ID ನಂಬರ್ ಇದೆ ಅಂತ ಕೇಳುತ್ತೆ, ಅದನ್ನು ಕೂಡ ನಾನು ಖಾಲಿ ಬಿಡ್ತಾ ಇದ್ದೀನಿ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಕೆಳಗಡೆ ಬಂದು ಸಂಗಾತಿಯ ಹೆಸರು ಅಂತ ಕೇಳುತ್ತೆ, ಇಲ್ಲಿ ಈ ಒಂದು ಜಾಗಕ್ಕೆ ನಿಮ್ಮ ಗಂಡನ ಹೆಸರನ್ನ ಬರೀಬೇಕಾಗ್ತದೆ. ನೀವು ಹೆಣ್ಮಕ್ಳಾಗಿರೋ ನಿಮ್ಮ ಗಂಡನ ಹೆಸರನ್ನ ಬರೀಬೇಕು. ನಂತರ ಕೆಳಗಡೆ ಬಂದು ನಿಮ್ಮ ಸಂಗಾತಿಯ ಭಾವಚಿತ್ರ ಅಥವಾ ಗುರುತಿನ ಚೀಟಿ ಸಂಖ್ಯೆ ಇದೆ ಅಂತ ಕೇಳುತ್ತೆ, ಇದ್ದರೆ ಹಾಕಿಲ್ಲ ಅಂದರೆ ಖಾಲಿ ಬಿಟ್ಟು ಕೆಳಗಡೆ ಬಂದು ಸಿಗ್ನೇಚರ್ ಮಾಡಬೇಕು. ಇದಿಷ್ಟು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ದೇ ನೀವು ಮದುವೆಯಾಗಿ ಗಂಡನ ಮನೇಲಿ ಇರ್ತಕ್ಕಂಥವ್ರು ನಿಮ್ಮ ತಂದೆ ಮನೆಯ ಡೀಟೇಲ್ಸ್ನ ಇಷ್ಟನ್ನ ಹಾಕಬೇಕಾಗ್ತದೆ. ಅಲ್ಲಿ ನಿಮಗೆ 2 ಫಾರಮ್ ಕೊಟ್ಟಿರ್ತಾರೆ, ಎರಡನ್ನೂ ಕೂಡ ಸೇಮ್ ಇದೇ ರೀತಿ ಫಿಲ್ ಮಾಡಬೇಕಾಗ್ತದೆ. ಈಗ ಮತ್ತೊಂದು ಮಾಹಿತಿ ಏನಂದರೆ, ನಿಮಗೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮಗೆ ಹೆಸರಿದೆ, ನಿಮಗೆ ಮದುವೆನೂ ಆಗಿದೆ, ನೀವು ಯಾವ ರೀತಿ ಫಿಲ್ ಮಾಡಬೇಕು ಅಂತ. ಇಲ್ಲಿ ನೀವು ರೈಟ್ ಸೈಡ್ ಇದೆ ಮೊದಲು ಫಿಲ್ ಮಾಡಿರ್ತಕ್ಕಂಥದ್ದು, ಈಗ ನಾವು ಲೆಫ್ಟ್ ಸೈಡ್ ಬರಬೇಕು, ಅಂದರೆ ಎಡಭಾಗಕ್ಕೆ ಬರಬೇಕು. ಅಲ್ಲಿ ನೀವು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಅಂತ ಕೇಳುತ್ತೆ. ಎಸ್, ನಿಮ್ಮ ಬಳಿ ವೋಟರ್ ID ಇದೆ 2002ರಲ್ಲಿ ಅಂತ ಹೆಣ್ಮಕ್ಳುಗಳು ಗಂಡನ ಮನೇಲೇ ಇರ್ಬೋದು. ಬಟ್ 2002ರ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿತ್ತು ಅಂದರೆ ನೀವು ಎಂಟ್ರಿ ಮಾಡಬೇಕಿರೋದು ಏನು ಅಂದರೆ, ನೀವು ಅಲ್ಲಿ ಸ್ಟಾರ್ಟಿಂಗು ಕೊಟ್ಟಿದ್ದಾರೆ ನೋಡ್ಬೋದು, 2002ರ ಮತದಾರರ ಪಟ್ಟಿಯಲ್ಲಿ ನನ್ನ ವಿವರಗಳು ಅಂತ ಇದೆ ನೋಡಿ, ಅಲ್ಲಿ ಬಂದು ಮತದಾರರ ಹೆಸರು ಅನ್ನೋ ಕಾಲಮ್ಗೆ ನಿಮ್ಮ ಹೆಸರನ್ನ ಹಾಕಬೇಕು. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ನಿಮ್ಮ ವೋಟರ್ ID ನಂಬರ್ ಇದೆ ಅಂತ ಕೇಳುತ್ತೆ, ಇದ್ದರೆ ಹಾಕಿ, ಅದನ್ನು ಹಾಕೋ ಮ್ಯಾಂಡೇಟ್ರಿ ಇಲ್ಲ, ಖಾಲಿ ಬೇಕಾದ್ರೂ ಬಿಡ್ಬೋದು. ನಂತರ ಸಂಬಂಧಿಯ ಹೆಸರು ಅಂತ ಕೇಳುತ್ತೆ, ಈ ಒಂದು ಜಾಗಕ್ಕೆ ನೀವು ತಂದೆ ಹೆಸರನ್ನ ಹಾಕುವ ಅವಶ್ಯಕತೆ ಇಲ್ಲ, ಇಲ್ಲಿ ನಿಮ್ಮ ಗಂಡನ ಹೆಸರನ್ನ ಹಾಕಬೇಕಾಗ್ತದೆ. ನಂತರ ಕೆಳಗಡೆ ಬಂದು ಸಂಬಂಧ ಅಂತ ಕೇಳುತ್ತೆ, ಆ ಒಂದು ಜಾಗಕ್ಕೆ ಗಂಡ ಅಂತ ನೀವು ಬರೀಬೇಕಾಗ್ತದೆ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ನಿಮ್ಮ ಜಿಲ್ಲೆ, 2002ರ ಮತದಾರ ಕ್ಷೇತ್ರದಲ್ಲಿ ನಿಮ್ಮ ವೋಟ್ ಇದೆಯಲ್ಲ, ಆ ಒಂದು ಜಿಲ್ಲೆ, ರಾಜ್ಯ ಮತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ,
ಅಷ್ಟನ್ನು ಫಿಲ್ ಮಾಡಿ ನೀವು ಕೆಳಗಡೆ ಬಂದು ಮಾಮೂಲಿ ಈ ಒಂದು ಬಾಕ್ಸ್ ಇದೆಯಲ್ಲ ಅಷ್ಟನ್ನು ಫಿಲ್ ಮಾಡಿ ಕೊಟ್ಟರೆ ಈ ಒಂದು ಎನ್ಯುಮರೇಷನ್ ಫಾರಮ್ 100% ಸಕ್ಸಸ್ ಆಗುತ್ತೆ. ಇಲ್ಲಿ ನಾನು ಒಂದು ಜೆಂಟ್ಸ್ದು ಫಿಲ್ ಮಾಡಿದ್ದೀನಿ. ಇದೇ ರೀತಿ ಎಸ್ ಇಟ್ ಈಸು ನೀವು ಕೂಡ ಫಿಲ್ ಮಾಡಬೇಕಾಗುತ್ತೆ, ಅಂದರೆ ಲೇಡೀಸು ಕೂಡ ಫಿಲ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ಈಸಿಯಾಗಿ ಮನೆಯಲ್ಲೇ ಕೂತು ಈ ರೀತಿ ಫಾರಮ್ನ ಎಕ್ಸಾಕ್ಟಾಗಿ ತುಂಬಿ ನಿಮ್ಮ BLOಗಳಿಗೆ ಕೊಡಿ, ನಿಮ್ಮ ಮತದಾರರ ಹಕ್ಕನ್ನು ಉಳಿಸ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.